ವಿಜಯಪುರ ಜಿಲ್ಲೆಯ 8 ತಾಲೂಕಿನಾದ್ಯಂತ ಮಹಿಳಾ ಪದಾಧಿಕಾರಿಗಳ ಆಯ್ಕೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ವಾಸುದೇವ ಮೇಟಿ ಬಣದ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರಧಾನ ಮಹಿಳಾ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮವು ವಿನೋದ್ ಪವಾರ್ ಅಧ್ಯಕ್ಷರು ಬಸವನ ಬಾಗೇವಾಡಿ ಇವರ ನೇತೃತ್ವದಲ್ಲಿ ಮಹಿಳಾ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲಾ ಮಹಿಳಾ ಪದಾಧಿಕಾರಿಗಳನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಿದರು. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ಅವರು ದಯವಿಟ್ಟು ಈ ಸಂಬಂಧನ ಏನು ಸಮಸ್ಯೆ ಇದೆ ದಯವಿಟ್ಟು ಪರಿಹಾರ ಮಾಡಬೇಕು. ಮತ್ತು ನಮ್ಮ ತಾಲೂಕು ನಮ್ಮ ಬಸವನ ಬಾಗೇವಾಡಿ ಮತಕ್ಷೇತ್ರ ಮಿನಿಸ್ಟರ್ ಶಿವಾನಂದ ಪಾಟೀಲ್ ಅವರು ತಾವು ಕೂಡ ರೈತರ ಬಗ್ಗೆ ಇಲ್ಲಿ ರೈತರಿಗೆ ಯಾವ ರೀತಿ ಮೂಲಭೂತ ಸೌಕರ್ಯ ರೈತರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಇದರ ಬಗ್ಗೆ ಕೂಡ ತಾವು ಗಮನ ಹರಿಸಬೇಕು. ಈ ಸಮಸ್ಯೆಯನ್ನು ಗಂಭೀರವಾಗಿ ತಗೊಂಡು ಕೃಷ್ಣಾ ಬಗ್ಗೆ ಯಾವ ರೀತಿ ಮಹಾರಾಷ್ಟ್ರ ರಾಜ್ಯ ಕಿರಿಕ್ ಮಾಡಿದ್ದಾರೆ ಅದರ ವಿರುದ್ಧವಾಗಿ ನಾವು ನಾಳೆ ದಿನಾಂಕ ಏನಿದೆಲ್ಲ ಇವತ್ತು ನಾವು ರೈತ ಸಂಘ ಕೂಡಿ ಇವತ್ತೆಲ್ಲ ಏನು ಕಾರ್ಯಕ್ರಮ ಮಾಡಿವಿ ಮೀಟಿಂಗ್ ಮಾಡಿವಲ್ಲ ಮುಂದಿನ ದಿನ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧ. ದಯವಿಟ್ಟು ನಮಗೆ ಹೋರಾಟ ಮಾಡೋದಕ್ಕೆ ಆ ಸಮಯವನ್ನು ತಂದು ಕೊಡಬೇಡಿ. ಸರ್ಕಾರ ಎಚ್ಚೆತ್ತುಕೊಳ್ಳಿ ನಮ್ಮ ಬೇಡಿಕೆ ಇದೆ ರೈತ ಸಂಘದ್ದು ತಾವು ಕೂಡ ಆ ಕಾರ್ಯವನ್ನು ಕಂಪ್ಲೀಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ರೈತ ನಿರ್ಲಕ್ಷ್ಯ ಮಾಡಬೇಡಿ. ಸರ್ಕಾರದಲ್ಲಿ ನನ್ನ ಮನವಿ. ಯಾಕಪ್ಪ ಅಂದ್ರೆ ರೈತ ಬಹಳಷ್ಟು ತೊಂದರೆಯಲ್ಲಿದ್ದಾನೆ, ಬಹಳಷ್ಟು ನೋವಲ್ಲಿದ್ದಾನೆ. ಅನ್ನದಾತನಿಗೆ ಕಾಪಾಡುವಂತ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಅನ್ನದಾತನಿಗೆ ಕಡೆಗಣಿಸುವಂತ ಕೆಲಸ ಮಾಡಬಾರ್ದು. ಸಂಬಂಧಪಟ್ಟ ಅಧಿಕಾರಿಗಳು ತಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು. ರೈತ ಸಂಘ ಸುಮ್ಮನೆ ಕೂತಿಲ್ಲ. ಇವತ್ತು 50 ಜನ ಬಂದಿದ್ದೆವು. ಹೋರಾಟ ಬಂದ್ರೆ 500 ಜನ ಬರ್ತೀವಿ ನಾವು. ನಮ್ಮ ಹೋರಾಟ ರಾಜ್ಯದಂತ ಹೋರಾಟ ಪ್ರಾರಂಭವಾಗತ್ತೆ. ತಮ್ಮ ಕೆಲಸವನ್ನು ನ್ಯಾಯವಾಗಿ ಪ್ರಾಮಾಣಿಕವಾಗಿ ಕೃಷ್ಣಾ ನದಿ ಏನಿದೆ ಬೇಡಿಕೆ ಇಟ್ಟಿದ್ರೆ ತಾವು ಅದನ್ನ ಕಂಪ್ಲೀಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರ್ದು. ಇದು ಎಚ್ಚರಿಕೆ ಅಲ್ಲ. ಯಾಕೆಪ್ಪ ಅಂದ್ರೆ ನಾವು ಸರ್ಕಾರ ವಿರುದ್ಧವಾಗಿ ನಾವು ಹೋರಾಟ ಮಾಡೋದಕ್ಕೆ ಆ ಸಮಯ ನಮಗೆ ತಂದು ಕೊಡಬೇಡಿ. ತಾವು ಎಚ್ಚೆತ್ಕೊಂಡು ದಯವಿಟ್ಟು ಈ ಬೇಡಿಕೆಯನ್ನು ಆದಷ್ಟು ಬೇಗ ಇರಿಸಬೇಕು ಅಂತೇಳಿ ರಾಜ್ಯ ಸರ್ಕಾರ ಮನವಿ ಮಾಡ್ಕೊಳ್ತೇನೆ. ನಾನು ಬಸವನ ಬಾಗೇವಾಡಿ ತಾಲೂಕು ಅಧ್ಯಕ್ಷ ಮಾತ್ರ ವಿನೋದ್ ಪವಾರ್. ಬಸವನ ಬಾಗೇವಾಡಿ ತಾಲೂಕು ಬರೀ ತಾಲೂಕು ಹಸಿರು ಕ್ರಾಂತಿ ಆಗಬೇಕು. ಏನಾಗಬೇಕು? ಹಸಿರು ಕ್ರಾಂತಿ. ಹಸಿರೇ ಹಸಿರು ಅಂದ್ರೆ ರೈತರ ಉಸಿರು. ಹಸಿರು ಕ್ರಾಂತಿ ಆಗಬೇಕು ಅಂದ್ರೆ ತಮ್ಮ ಬೆಂಬಲಗಳು ಸದಾ ಕಾಲ ಬೆಂಬಲ ಇರಬೇಕು. ಇವತ್ತು ತಾವೇನು ಪ್ರಥಮ ಬಾರಿಗೆ ಅಧ್ಯಕ್ಷವನ್ನು ಸ್ಥಾನ ತಗೋಯ್ತಾರ ದಯವಿಟ್ಟು ಇದಕ್ಕೆ ನನ್ನ ಸಂಪೂರ್ಣವಾಗಿ ಬೆಂಬಲವಿದೆ. ಹೃತ್ಪೂರ್ವಕವಾಗಿ ಕೋಟಿ ವಂದನೆಗಳು ಮಹಿಳೆಯರಿಗೆ. ಯಾಕಪ್ಪ ಅಂದ್ರೆ ತಾವು ತಮ್ಮ ಉತ್ಸಾಹ ತಮ್ಮ ಹೃದಯದಲ್ಲಿ ಯಾವ ಉತ್ಸಾಹ ಯಾವುದೇ ಕಾರಣಕ್ಕೂ ತಾವು ಕಳ್ಕೋಬೇಡಿ. ರೈತ ಸಂಘ ಅನ್ನೋದು ಅದಕ್ಕೆ ಏನೇ ತೊಂದರೆ ಇದ್ರೂ ಕೂಡ ಪರಿಹಾರ ಮಾಡಿಕೊಡ್ತ ಜವಾಬ್ದಾರಿ ನಮ್ದು. ಭ್ರಷ್ಟ ಅಧಿಕಾರಿ ವಿರುದ್ಧ ನಮ್ಮ ಹೋರಾಟ, ಪ್ರಾಮಾಣಿಕ ಅಧಿಕಾರಿ ವಿರುದ್ಧ ಅಲ್ಲ, ಭ್ರಷ್ಟ ಅಧಿಕಾರಿ ವಿರುದ್ಧ ಹೋರಾಟ ಅಂದ್ರೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಯಾವ ನಮ್ಮ ಅನ್ನದಾತರಿಗೆ ಯಾವ ಕಷ್ಟ ಕೊಡ್ತಾ ಇದ್ದಾನೆ, ಯಾವ ಸಂಕಷ್ಟ ಕೊಡ್ತಾ ಇದ್ದಾನೆ ಆ ಅಧಿಕಾರಿ ವಿರುದ್ಧ ನಮ್ಮ ಹೋರಾಟ ನಿರಂತರ. ಇವತ್ತೇನು ನಮ್ಮ ಮಹಿಳೆಯರು ಬಂದಿದ್ದಾರೆ, ಈ ಮಹಿಳೆಯರು ಎಲ್ಲೇ ಹೋದ್ರು ಕೂಡ ಯಾವ ಆಫೀಸ್ ಕೂಡ ಕೆಲಸ ಮಾಡಬೇಕು. ಯಾವ ಅಧಿಕಾರಿ ನಿರ್ಲಕ್ಷ್ಯ ಮಾಡಿದರೆ ರೈತ ಸಂಘ ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ರೈತ ಸಂಘ ಆಫೀಸ್ ಸ್ಥಾನ ಬಂದ್ರೆ ಯಾರೇ ಸದಸ್ಯರು ಬರಲಿ ಯಾರೇ ಅಧ್ಯಕ್ಷರು ಬರಲಿ ಯಾರು ಕೂಡ ನಿರ್ಲಕ್ಷ್ಯ ಮಾಡಂಗಿಲ್ಲ. ಅವರ ಕೆಲಸ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಿದ್ರೆ ಅದ್ರ ಸ್ಪಂದನೆ ಸಂಬಂಧಪಟ್ಟ ಅಧಿಕಾರಿ ಸ್ಪಂದನೆ ಕೊಡಲೇಬೇಕು. ಮೇಲಧಿಕಾರಿ ಗಮನಕ್ಕೆ ತರಬೇಕು. ಇಲ್ಲ ಅಂದ್ರೆ ರೈತ ಸಂಘ ಬಂದು ಸಂಬಂಧಪಟ್ಟ ಇಲಾಖೆ ಏನಿರುತ್ತೆ ಆ ಇಲಾಖೆನ ಕೀಲಿ ಹಾಕುವ ವ್ಯವಸ್ಥೆ ಮಾಡುತ್ತೆ. ಯಾವುದೇ ಕಾರಣ ಮುಲಾಗಿಡಲ್ಲ. ತೋಟಗಳ ಇಲಾಖೆ, ಕೃಷಿ ಇಲಾಖೆ ನೋಟಿಸ್ ಬೋರ್ಡ್. ಏನ್ ನೋಟಿಸ್ ಬೋರ್ಡ್ ಅಪ್ಪ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿ ಯಾವ್ದು ಕೂಡ ನೋಟಿಸ್ ಹಚ್ಚಲ್ಲ. ತಾವು ನಿಮ್ ಡ್ಯೂಟಿ ಏನಪ್ಪಾ ಅಂದ್ರೆ ಸಂಬಂಧಪಟ್ಟ ಸಾರ್ವಜನಿಕರಿಗೂ ಗಮನಕ್ಕೆ ತರಬೇಕು. ನೀವು ಏನ್ ಗಮನಕ್ಕೆ ತರಬೇಕು? ಸರ್ ಈ ಸ್ಕೀಮ್ ಬಂದಿದೆ ವಿನಂತಿ ಏನಪ್ಪಾ ಅಂದ್ರೆ ತಮ್ಮ ವಿಷಯಗಳು ಪ್ರಾಮಾಣಿಕವಾಗಿ ನ್ಯಾಯವಾಗಿ ತಾವು ಸಾರ್ವಜನಿಕ ತೋರಿಸಿದ್ರೆ ಮಾತ್ರ ಸಾರ್ವಜನಿಕರು ಮುಂದೆ ಬರೋದಕ್ಕೆ ಸಾಧ್ಯ. ನಾನು ಮಾಧ್ಯಮ ಮಿತ್ರರಲ್ಲಿ ವಂದನೆಯನ್ನು ಮಾಡ್ಕೊಳ್ತೇನೆ. ಯಾಕಪ್ಪ ಅಂದ್ರೆ ಮಾಧ್ಯಮದವರು ಏನು ಕಾರ್ಯಕ್ರಮ ಮಾಡಿದ್ರು, ಯಾವುದೇ ಮೀಟಿಂಗ್ ಮಾಡಿದ್ರು ತಾವು ಪ್ರಸಾರ ಮಾಡಿದ್ರೆ ಮಾತ್ರ ಜನರಿಗೆ ಮುಟ್ಟುತ್ತೆ. ಇಲ್ಲಂದ್ರೆ ಯಾವುದು ಸಂದೇಶ ಯಾವುದೇ ವಿಷಯ ಜನರ ಹತ್ರ ಹೋಗಲ್ಲ. ಹಾಗಾಗಿ ದಯವಿಟ್ಟು ಕೆಟ್ಟದನ್ನು ಬಿಡಿ, ಒಳ್ಳೆಯದನ್ನು ಪ್ರಸಾರ ಮಾಡಿ ನ್ಯಾಯವಾಗಿ ಪ್ರಾಮಾಣಿಕವಾಗಿ ಯಾವ ಜನರನ್ನು ಮಾಧ್ಯಮದವರು ಮಾಡಬೇಕು. ಅನ್ನದಾತರಿಗೆ ಕಾಪಾಡುವಂತ ಕರ್ತವ್ಯ ನಮ್ಮೆಲ್ಲರದು. ಇವತ್ತೇನು ಬಂದಿದ್ದಾರೆ ಇಚ್ಛೆ ಬಂದಿರೋ ತಾಯಂದ್ರಿಗೆ ನಮನನ್ನು ಸಲ್ಲಿಸುತ್ತಾ ಯಾಕಪ್ಪ ಅಂದ್ರೆ ರೈತರಿಗೆ ಯಾಕೆ ಕಾಪಾಡಬೇಕು? 80% ಕೃಷಿ ಮಾಡುವಂತ ರೈತ ಇವತ್ತು 40% ಬಂದಿದ್ದಾನೆ. ಮುಂದಿನ ದಿನಮಾನಗಳಲ್ಲಿ ಕೃಷಿ ಮಾಡುವ ಯಾರು ಕೂಡ ಕೃಷಿ ಕಡೆ ಮುಖವನ್ನು ತೋರಿಸಲ್ಲ. ಕೃಷಿ ಮಾಡಿಲ್ಲ ಅಂದ್ರೆ ದೇಶ ಬದುಕೋದಕ್ಕೆ ಆಗಲ್ಲ. ನಮ್ಮ ನಮ್ಮ ಯೋಧರಿಗೆ ಮೊದಲಾಗಿ ನಾವು ಹೆಚ್ಚಿನ ಆದ್ಯತೆ ಕೊಡಬೇಕು. ಎರಡನೇದು ನಮ್ಮ ದೇಶ ಅನ್ನದಾತರಿಗೆ ನಾವು ಗೌರವವನ್ನು ಕೊಡಬೇಕು. ಇದು ನಮ್ಮ ದೇಶದ ಹೆಮ್ಮೆ. ಲಾಲ್ ಶಾಸ್ತ್ರಿ ಇವತ್ತು ಮಾಧ್ಯಮದವರು ಇಚ್ಛೆಲ್ಲ ಮುಂದೆ ಹೊರಲಿ. ಹಾಗೆ ಸಮಸ್ಯೆ ಆದಾಗ ತಾವೆಲ್ಲರೂ ಕೂಡ ಇವೇನು ಬಂದಿಲ್ಲ ಆ ಸಮಸ್ಯೆ ದಯವಿಟ್ಟು ತಾವು ಕೂಡ ಪ್ರಸಾರ ಮಾಡಿ. ಮಾಧ್ಯಮದವರು ಮೊನ್ನೆ ನೋಡಿದ್ವು ನಾವು ಯಾವ್ದಪ್ಪ ಅಂತ ದರ್ಶನ್ ಸರ್ ಕಾರಣಕ್ಕೂ ರೈತ ಸಂಘನ ಯಾರ ನಿರ್ಲಕ್ಷ್ಯ ಮಾಡ್ತಾರೆ ನಾವು ಸುಮ್ಮನೆ ಕೊಡೋದಕ್ಕೆ ಮಾತೇ ಇಲ್ಲ. ಯಾಕಪ್ಪ ಅಂದ್ರೆ ರೈತ ಸಂಘದ ಯಾವುದೇ ಕಾರಣಕ್ಕೂ ಮುಲಾಜಿಲ್ಲ. ಎಷ್ಟೇ ದೊಡ್ಡ ಅಧಿಕಾರಿಯಾಗಿರಲಿ, MLAಗಳು MP ಗಳು ನಿಮ್ಮ ಸೇವಕರು ಅವರು ದೊಡ್ಡ ನಾಯಕರು ಅಂತ ಹೇಳಿ ನಾವು ಅವ್ರಿಗೆ ಜಾಸ್ತಿ ಗೌರವ
ರೈತರಿಗಿಂತ ದೊಡ್ಡವ ಯಾರೂ ಇಲ್ಲ ಇರಬೇಕು. ನೀವು ಏನೇ ಗೊಂದಲ ವಿಷಯ ಇದ್ರೂ ಕೂಡ ತಾವು ಬಂದು ಮಾತಾಡಿ, ಇಲ್ಲಿ ಯಾವತ್ತೂ ಸಿದ್ಧ ಇದೆ. ರೈತ ಸಂಘ ನಿಮ್ಮ ಕಷ್ಟದಲ್ಲಿ ನಮ್ಮ ಜೊತೆ ನಿಲ್ಲೋದಕ್ಕೆ ನಮ್ಮ ನಿರಂತರವಾಗಿ ನಮ್ಮಲ್ಲಿ ಸಂಪರ್ಕದಲ್ಲಿ ಇದೆ. ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ, ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರುವಂಥ, ಮತ್ತು ಪ್ರಥಮ ಬಾರಿಗೆ ಅಧ್ಯಕ್ಷ ಆಗಿರುವಂಥ ಮತ್ತು ಮಹಿಳಾ ಅಧ್ಯಕ್ಷ ಎಲ್ಲರೂ ಕೂಡ ತಾವು ನಂಬರ್ ತಗೊಳ್ಳಿ. ಏನೇ ಸಮಸ್ಯೆ ಅವ್ರ ಜೊತೆ ಮಾತಾಡ್ಕೊಳ್ಳಿ, ನಿಮ್ಮ ಪರಿಹಾರವನ್ನು ಕಂಡುಕೊಳ್ಳಿ. ಯಾವುದೇ ಕಾರಣಕ್ಕೂ ಡೌಟ್ಸ್ ಇರಬೇಡ್ರಿ. ನಮ್ದು ಈ ಭೂಮಿಯಲ್ಲಿ ಬೆಳೀತಕ್ಕಂಥ ರೈತರಿಗೆ ಎಣ್ಣೆ ಆಗಬಾರ್ದು ಮೊದಲನೇದು. ಮತ್ತು ಈ ತಾಯಂದಿರು ಏನೇನೋ ಪಂಚಾಯತಿಯಲ್ಲಿ ಏನೇನೋ ಗಲಾಟೆ ಹಾಕದ, ಅದು ಎಲ್ಲ ನೆದರಿಗೆ ಬರೋದು ತಾಲೂಕು ಅಧ್ಯಕ್ಷರು, ತಾಲೂಕು ಮಹಿಳೆಯರು, ಅದ್ರ ಜವಾಬ್ದಾರಿ. ಈ ನೀವು 200 ಕರೆಕ್ಟ್ ಯಾಕಪ್ಪ ಅಂದ್ರೆ ಒಂದು 2 ದಿನ ಬಿಟ್ಟು ಬೇರೆ ಕೊಡ್ತೀವಿ ಅಂತಾರ, ಅಂಥವ್ರನ್ನ ಇಟ್ಟಿರಿ. ಕೃಷಿ ಇಲಾಖೆ ಹೋಗಿ ಬೀಜ ಚೆಕ್ ಮಾಡಿ, ನೀವು ಒಳಗೆ ಬಂದಿರ್ತಾರೆ 4 ಮಂದಿ, ನೀವು ಇಲ್ಲೇ ಇರ್ತಿರ್ತೀರಿ. ಪಾಳೆ ನನ್ ಪಾಳೆ ಬಂದದ ಅಂತಂದ್ರು, ಹೊಲ ಹಡ್ದವ ನಿಮ್ ಸಂಬಂಧ ನಾವು ಒದರಾಡಕತ್ತೀನಿ, ಸಮಾಧಾನ ತಾಯಿ ಅಂತ ನಮ್ಗೆ ಎಲ್ಲ ದನ ಕರ ಕಟ್ಟಿ ಬಂದಿನಿ, ನಾ 50 ರೂಪಾಯಿ ಹೆಚ್ಚಿಗೋದು ಅಂತ ಸನ್ಮಾನ ಮಾಡಿ. ಪರವಾಗಿ ಯಾರು MLA ಇಲ್ಲ. ಫಸ್ಟ್ ಆಗಿ MP ಗಳಲ್ಲಿ MLA ಮಿನಿಸ್ಟರ್ ಅಲ್ಲಿ ಯಾರೇ ಇಲ್ಲ. ಇವಾಗ ನಮ್ಮ ಸಂಗಣಕವ್ರಿಗೆ ಗೊತ್ತದ, ನಮ್ಮದು ಇತಿಹಾಸ ಹೇಳ್ತೀನಿ ಜಸ್ಟ್. ನಮಗೂ ಸಂಗಣಕವರು ನಾವು ಅಲ್ಲ, ಒಂದು CM ಬಸವರಾಜ ಬೊಮ್ಮಾಯಿ ಬಂದಿದ್ರು ಬಿಜಾಪುರಕ್ಕೆ, ಜನಕ್ಕೆ ನಮಗೆ ಆಯ್ಕೆ ಮಾಡಿಟ್ಟಿದ್ರು. ಆ ಆಯ್ಕೆ ಸಂದರ್ಭದಾಗ ನಾವು ಒಂದು 3 ಜನ ಇದ್ದೆವು. ಪತ್ರ ಕೊಡ್ಲಾಕ ಮನವಿ ಪತ್ರ ಕೊಡ್ಲಕ್ಕೆ ಒಂದು ಪೆಂಡಲ್ ಹೊಡೆದಿದ್ರು. ನಾವು ಆ ನಿಟ್ಟಿನಲ್ಲಿ ಅದಕ್ಕಾಗಿ ನಾವು ಒಕ್ಕಟ್ಟೆ ಕೆಲಸ ಮಾಡಿ. ಇವತ್ತು ನೋಡ್ರಿ ನಾ ಜಿಲ್ಲಾ ಅಧ್ಯಕ್ಷ ಅಲ್ಲ, ನೀವು ಯಾವುದೇ ಹಳ್ಳಿಗೆ ಹೇಳ್ರಿ ನಾ ಬರ್ತೀನಿ, ಯಾವಾಗೇ ಕರೀರಿ, ಕಾಕಾರ್ ಇಲ್ಲಂದ್ರೂ ನಾ ಬರ್ತೀನಿ. ಆಯ್ತ್ರೆ ಯಾರೇ ನನ್ನ ಫೋನ್ ನಂಬರ್ ತಗೋರಿ, ನಮ್ಗೆ ಏನೇ ಸಮಸ್ಯೆ ಇದ್ರಿ ಹೇಳ್ರಿ, ಯಾರು ಮಹಿಳೆಯರ ಸಮಸ್ಯೆ ಇದ್ರಿ ಹೇಳ್ರಿ, ಎಲ್ಲ ಜಿಲ್ಲಾ ತುಂಬ ನಾ ಬರ್ತೇನೆ. ಹೆಣ್ಮಗಳಾಗಿ ಬರ್ತಾಳೆ ನಾನು ಬೇಡ್ರಿ, ಬರ್ತೀನಿ. ನಾನು ಎಲ್ಲಿ ಬೇಕಾದ್ರೆ ಕರೀರಿ, ಬರ್ತೀನಿ ರೀ. ಆಫೀಸ್ಗೆ ಹೋಗೋನು, ಅವ್ರ ಸಮಸ್ಯೆ ಬಗೆಹರಿಸೋನ್ರು. ಕಾಕಾರ ಹೇಳ್ದಂಗ ಸ್ವಲ್ಪ ಬಡವ್ರಿಗೆ ಯಾರಿಗೆ ಮನೆ ಇಲ್ಲ ಅವ್ರಿಗೆ, ಮತ್ತೆ ಏನು ವಿಧವಾ ವೇತನ, ವೃದ್ಧಾಪ್ಪ ವೇತನ ಅವು ನೋಡ್ಕೊರಿ. ನಿಮ್ದ್ರೊಳಗೆ ಎಲ್ಲರೂ ಹೊರಗೆ ಅಡ್ಡಾಡೋರು ಅದಿರಿ, ಗೊತ್ತಾಗ್ತೈತಿ ನಿಮ್ಮ ಮನೆ ಬಾಜು ಯಾರಿಗೆ ಸಮಸ್ಯೆ ಇರ್ತೈತಿ, ಯಾರಿಗೆ ಮನೆ ಇರಂಗಿಲ್ಲ. ಈ ಪಂಚಾಯತಿ ಒಳಗೂ ಸಮಸ್ಯೆ ಹೆಂಗೆ ಆಗ್ತೈತೆ ಅಂದ್ರೆ ಹಾಕಿದವ್ರಿಗೆ ಮನೆ ಹಾಕ್ತಾರೆ ಅಂತ ಸ್ವಲ್ಪ ನೋಡ್ರಿ ನೀವು. ಈಗ ನೋಡ್ರಿ, ನಾನು ಆದ್ರಿಂದ ನಾನು 35 ಪಂಚಾಯತಿ ಒಳಗೂ ಕೆಲಸ ಮಾಡ್ತೀನಿ. ಎಲ್ಲಿ ಮುದ್ದೇಬಾದ್ ತಾಲೂಕ 35 ಪಂಚಾಯತಿ ಒಳಗೂ ನಾ ಸಪ್ರೇಟಾಗಿ ಅಡ್ಡಾಡ್ತೀನಿ. ಇನ್ಮೇಲೆ ರೈತರ ಬಗ್ಗೆ ಇಷ್ಟು ದಿನ ಗೊತ್ತಿಲ್ಲ ರೈತರಿಗೆ. ನನ್ನ ಫಸ್ಟ್ ತಾಲೂಕು ರೀ, ನಂದು ಮುದ್ದೇಬಾದ್ ತಾಲೂಕು ಜಿಲ್ಲಾ ಅಧ್ಯಕ್ಷ ಅದೀನಿ. ಅದು ಫಸ್ಟ್ ತಾಲೂಕು ನನ್ನ ಮುದ್ದೇಬಾಳ, ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತೀನಿ ನಾನು. ನನಗೆ ಇಷ್ಟು ದಿನ ಗೊತ್ತಿದ್ದಿದ್ದಿಲ್ಲ ರೈತರದ್ದು ಏನು ಸಮಸ್ಯೆ ಇರ್ತಾವ ನಮ್ಗೆ ಗೊತ್ತಿಲ್ಲ. ನಮ್ಮನ್ನ ಅಧ್ಯಕ್ಷ ತಗೊಂಡು ಏನು ಮಾಡ್ತಾರ. ಈ ಕಾರ್ಯಕ್ರಮದಲ್ಲಿ ಮಹಿಳಾ ಪದಾಧಿಕಾರಿಗಳು ವಿನೋದ ಪವಾರ್, ಅಧ್ಯಕ್ಷರು ಸಂಗಣ್ಣ ಬಾಗೇವಾಡಿ, ಗುರಪ್ಪ ನಾಟೇಕಾರ್, ನಿರ್ಮಲಾ ಪುರೋಹಿತಮಠ, ಕಾಶಿಬಾಯಿ ಉಳ್ಳಾಗಡ್ಡಿ, ನಿರ್ಮಲಾ ರಾಯಗೊಂಡ, ವಿನೋದ್ ಪವಾರ್, ಈರಪ್ಪ ಮಡಿವಾಳರ್, ಮಂಜುಳಾ ಪೂಜಾರಿ, ದೇವಣ್ಣ ಪೂಜಾರಿ, ಕವಿತಾ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಕೃಷ್ಣ ಎಚ್ ರಾಠೋಡ್, ಭಾರತ ವೈಭವ ನ್ಯೂಸ್, ವಿಜಯಪುರ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.